ನನ್ನ ಗಂಡ ಕೈಲಾಗದೇ ಇರೋರು ಅಂತ ಹೇಳ್ತಾ ಇದ್ದೀರಾ? ಅವರು ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ನಿಂತಿದ್ರೆ ಏನಾದ್ರೂ ಸಾಧನೆ ಮಾಡಿರೋರು. ಆದ್ರೆ ಅವ್ರು ನಿಮಗ್ ಸಪೋರ್ಟ್ ಮಾಡ್ಬೇಕು ಅಂತ ನಿಮ್ ಬೆನ್ ಹಿಂದೆ ನಿಂತ್ರು. ಅದಕ್ಕೆ ಅವ್ರ ಜೀವನನೇ ಹಾಳು ಮಾಡ್ಕೊಂಡಿದ್ದಾರೆ. ಹಾಳು ಮಾಡ್ಕೊಂಡ್ರು ಅಥವಾ ಯೋಗ್ಯತೆ ಇದ್ದಿದೆ ಅಷ್ಟು ಯಾವನು ಗೊತ್ತು. ಹೌದಪ್ಪ, ನನ್ಗೆ ಯೋಗ್ಯತೆ ಇರಲಿಲ್ಲ, ಅದಕ್ಕೆ ಎಲ್ಲ ಕಡೆ ಸೋಲ್ತಾ ಇದ್ದೆ. ನನ್ನ ಪಾಡಿಗೆ ನನ್ನ ಬಿಟ್ಬಿಡ್ಬೇಕಿತ್ತು. ಯಾಕೆ ನಂಗೆ ಸಪೋರ್ಟ್ ಮಾಡ್ತಿದ್ದೆ? ನಾನೇನು ಬಂದು ಕೇಳಿದ್ನ ನಂಗೆ ಸಪೋರ್ಟ್ ಮಾಡೋ ಅಂತ? ಸಾಕು, ಮತ್ತೆ ಮತ್ತೆ ಅದೇ ಮಾತಾಡೋದು ಬೇಡ, ಸುಮ್ಮನಿದ್ಬಿಡಿ. ಯಾಕೆ ಸುಮ್ಮನೆ ಆದ್ರಿ ದತ್ತ ಅವ್ರೆ? ಹೇಳಿ ಅವ್ರಿಗೆ ಇವರಿಂದ ಏನೇನ್ ನಿಮಗ್ ತೊಂದರೆ ಆಗಿದೆ ಅಂತ. ಏನೋ ನನ್ನಿಂದ ಏನ್ ಪ್ರಾಬ್ಲಮ್ ಆಗಿದೆ ನಿಂಗೆ? ಓ, ಏನೇನು ಮಾಡಿದ್ದೀನಿ ಅಂತ ನಿಂಗೆ ಎಲ್ಲದನ್ನು ಲೆಕ್ಕ ಕೊಡ್ಬೇಕಾ? ಯಾಕೆ ನಾನು ಏನೇನು ಸಹಾಯ ಮಾಡಿದ್ರೆ ನಿನಗೆ ಗೊತ್ತಿಲ್ವಾ? ಎಲ್ಲ ಮರ್ತ್ಬಿಟ್ಟಾ? ನಾನೇನೇನು ಹೆಲ್ಪ್ ಮಾಡಿದ್ದೀನಿ ಅಂತ ನೀನು ಮರ್ತಿದ್ಯಲ್ವಾ? ನಾನು ಮರ್ತಿದ್ದೀನಿ ಬಿಡು. ನೋಡಿದ್ರಾ ನಿಮ್ಮ ಮಗ ಎಷ್ಟು ದೊಡ್ಡವನಾಗಿದ್ದಾನೆ ಅಂತ? ಎಷ್ಟು ಮಟ್ಟಿಗೆ ಅಂದರೆ ನಾನೊಂದು ಅಣ್ಣ ಅನ್ನೋದನ್ನೇ ಮರ್ತ್ಬಿಟ್ಟಿದ್ದಾನೆ. ಪ್ರೆಸ್ ಮೀಟಲ್ಲೇ ಹೇಳ್ದ ನನಗೂ ಅವನಿಗೂ ಏನೂ ಸಂಬಂಧ ಇಲ್ಲ ಅಂತ. ನೀವು ನೋಡಿದ್ರೆ ಪಂಚಾಯತಿ ಮಾಡಕ್ಕೆ ಕರ್ಕೊಂಡು ಬಂದಿದ್ದೀರಾ. ಸಾಕು ಸುಮ್ಮನಿರು. ನಿನಗೆ ಸಂಬಂಧದ ಬೆಲೆ ಗೊತ್ತಿದ್ರೆ ಅವತ್ತೇ ಸಾರಿ ಕೇಳ್ತಾ ಇದ್ದೆ. ವಿಷಯ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಹೌದಪ್ಪ, ಸಂಬಂಧಗಳ ಬೆಲೆನ ನಿನ್ನ ನೋಡಿ ನಾನು ಕಲೀಲೇಬೇಕು. ನಿನ್ನ ಸ್ವಾರ್ಥ, ನಿನ್ನ ಪಬ್ಲಿಸಿಟಿ, ನಿನ್ನ ಬೆಳವಣಿಗೆ ಅಂತಲೇ ಇರ್ತೀಯ ನೀನು. ಅದನ್ನ ನೋಡಿ ನಾನು ಕಲಿಬೇಕಾ? ಹೌದು ಕಣ, ನನಗೆ ನನ್ನ ಸ್ಟೇಟಸ್ಸೇ ಇಂಪಾರ್ಟೆಂಟು. ನಿನ್ನ ಥರ ಮನೇಲಿ ಕೂತಿದ್ದಿದ್ರೆ ಇಷ್ಟೊಂದೆಲ್ಲ ಆಗ್ತಾ ಇರಲಿಲ್ಲ ನನಗೆ. ಲಕ್ಕಿ ಏನ್ ಲಕ್ಕಿ ಅವ್ರೆ? ಮಾತಕ್ಕೂ ಕೆಲ್ಸಕ್ಕೆ ಬಾರ್ದೇ ಇರೋನು ಅಂತ ಹೇಳ್ತಿದ್ದೀರಲ್ಲ. ಮೊದ್ಲೆಲ್ಲ ನಿಮ್ ಹಿಂದೆ ಡ್ರೈವರ್ ತರ PA ತರ ಬರ್ತಿದ್ರಲ್ಲ, ಹಾಗೆ ಇವ್ರ ಬೆಲೆ ಗೊತ್ತಿರ್ಲಿಲ್ವಾ? ಈಗೇನೋ ಕೈ ತುಂಬಾ ದುಡ್ಡು ಬರ್ತಾ ಇದೆ, ಅದಕ್ಕೆ ಮ್ಯಾನೇಜರ್ನ ಇಟ್ಕೊಂಡು ಸಂಬಳ ಕೊಡ್ತಿದ್ದೀರಾ. ಈಗ ಯಾಕೆ ಬೇಕು ಇವ್ರು ನಿಮ್ಗೆ? ಏನು ಅಂತ ಮಾತಾಡ್ತಿದ್ಯಾ ಪಿಂಕಿ? ದತ್ತಣ್ಣನ ನಾವ್ ಯಾವತ್ತಾದ್ರೂ ಕೆಲ್ಸದವ್ರ ತರ ನೋಡಿದೀವ? ದತ್ತಣ್ಣ ನೀವಾದ್ರೂ ಹೇಳಿ, ನಾವ್ ಯಾವಾಗಾದ್ರೂ ಆ ತರ ಮಾಡಿದೀವ? ಅವರು ನೇನೆ ಕೇಳ್ತೀಯಾ? ನಾನ್ ಬೇಡ ಅಂದ್ರು ನನ್ ಗಂಡನ್ನ ನಿನ್ ಗಂಡನ ಜೊತೆ ಡ್ರೈವರ್ ತರ ಕಳಿಸ್ತಿದ್ದೆ. ನೀನ್ ಕುತಂತ್ರಿ ಅಂತ ನನಗೂ ಗೊತ್ತು. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಗೀತನ್ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ. ನೀವು ನಿಮ್ಮ ಅಮ್ಮ ಆಡೋ ಆಟಗಳು ನಮ್ಗೆ ಗೊತ್ತಿಲ್ವಾ? ಏನೋ ಮಾತಾಡ್ತಿದ್ಯಾ? ನಿನ್ನ ಹೆಂಡತಿಗೆ ಮಾತ್ರ ಮರ್ಯಾದೆ ಇದೆ, ನನ್ನ ಹೆಂಡತಿಗೆ ಮರ್ಯಾದೆ ಇಲ್ವಾ? ಬಿಡ್ರಾ ಇಲ್ಲಿ ನಿಮ್ಗೆ. ಬಿಡು ದತ್ತ, ಬಿಡಿ. ಏನಾಗಿದೆ ನಿಮ್ಗೆ? ಸುಮ್ಮನೆ ಏನಾಗಿದೆ? ಸಾಕ್ರು ಹೀಗೆ ಜಗಳ ಆಡ್ತಿದ್ದೀರಾ? ಸುಮ್ಮನಿರಿ. ಕರ್ಸಿದ್ದೆ ನಾನು ತಪ್ಪು ಮಾಡಿದ್ದು. ಪಿಂಕಿ, ನೀನ್ ಒಳಗೆ ಹೋಗು. ನಾನ್ಯಾಕೆ ಹೋಗ್ಬೇಕು? ನಿಮ್ ಸೊಸೆನ ಕಳ್ಸಿ. ಎಲ್ಲ ಆಟಗಳನ್ನೂ ಆಡೋದು ಅವಳೆ. ಮಳ್ಳಿ ತರ ಎಲ್ಲ ಕೆಲ್ಸನ ಮಾಡ್ತಾಳೆ. ಈಗ ಗೊತ್ತಿಲ್ದಿರೋ ಹಾಗೆ ಸುಮ್ನೆ ನಿಂತ್ಕೊಂಡಿದ್ದಾಳೆ. ಅದಕ್ಕೆ ಗೀತನ್ ಬಗ್ಗೆ ಮಾತಾಡ್ಬೇಡಿ. ಗೀತ ಆಗಿದ್ಕೆ ಅವ್ರು ಮಾಡಿರೋ ಎಲ್ಲ ಕೆಲಸನ ಮುಚ್ಚಾಕಿದ್ದಾಳೆ. ಇಲ್ಲಾಂದ್ರೆ ಯಾವತ್ತೋ ಮನೆಯಿಂದ ಆಚೆ ಹೋಗ್ಬೇಕಿತ್ತು. ನೋಡಿದ್ರಾ? ನನ್ನನ್ನ ಮನೆಯಿಂದ ಹೊರಗೆ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದಾರೆ ನಿಮ್ ತಮ್ಮನ ಹೆಂಡತಿ. ನೀನು ಸುಮ್ಮನಿರು ಪಿಂಕಿ. ಅವನಿಗೆ ನನ್ನ ಅಣ್ಣ ಅಲ್ಲ ಅಂದಮೇಲೆ ನನಗೂ ಅವನ ತಮ್ಮ ಅಲ್ಲ. ಒಂದು 5 ನಿಮಿಷ ಸುಮ್ಮನಿರೋ. ಏನ್ರು? ನಾನು ಅವಾಗ್ನಿಂದ ನೋಡ್ತಾ ಇದ್ದೀನಿ, ನೀವಿಬ್ರು ಜಗಳ ಆಡ್ತಾನೆ ಇದ್ದೀರಾ. ಇವಾಗ ಸರಿ ಹೋಗ್ತೀರಾ, ಆಮೇಲೆ ಸರಿ ಹೋಗ್ತೀರಾ ಅಂತ ನೋಡಿದ್ರೆ ಇದು ಕಾಣ್ತಾ ಇಲ್ಲ. ನಿಮ್ಮನ್ನ ಅಣ್ಣ ತಮ್ಮಂದ್ರ ಇಲ್ಲ ರೌಡಿಗಳ? ಅಪ್ಪ, ಯಾವ ಅಣ್ಣನ ತಮ್ಮನ ಬಗ್ಗೆ ಮಾತಾಡ್ತಾ ಇದ್ದೀರಾ? ಎಲ್ಲ ಮುಗೀತು. ನನ್ಗೆ ಯಾವ ತಮ್ಮನೂ ಇಲ್ಲ. ಆಯ್ತು ಬಿಡು. ನಾನು ನಿನಗೆ ತಮ್ಮ ಅಲ್ಲ ಅಂದ್ರೆ ನೀ ನನಗೆ ಅಣ್ಣ ಅಲ್ಲ. ನಿನ್ನ ಸಂಬಂಧ ಮುಗೀತು. ಮುಚ್ಚೋ ಬಾಯಿ. ಇಷ್ಟು ದೊಡ್ಡವನಾದ್ರೂ ಬುದ್ಧಿ ಬೇಡವೇನೋ ನಿನಗೆ? ಅಲ್ವೋ, ಒಂದು ಟೀಮ್ ಕ್ಯಾಪ್ಟನ್ ನೀನು. ನೀನ್ ಅಡಿಲಿ ಎಷ್ಟು ಜನ ಇರ್ತಾರೆ, ಅವ್ರ ಹತ್ರನೂ ಹೀಗೆ ಮಾತಾಡ್ತೀಯಾ? ಕ್ಯಾಪ್ಟನ್? ಯಾವ ಕ್ಯಾಪ್ಟನ್ ಅಮ್ಮ?
ಎಲ್ಲ ಕಿತ್ಕೊಂಡಾಯ್ತು ಇವನು. ನನಗೇನು ಉಳಿಸಿದ್ದಾನೆ? ಸಾಕು, ಸುಮ್ಮನೆ ಇರು. ನೋಡೋ, ಅವನಿಗಾದ್ರೂ ಬುದ್ಧಿ ಇಲ್ಲ. ನೀನ್ ದೊಡ್ಡವನಲ್ವೇನೋ, ನಿನಗೂ ತಿಳುವಳಿಕೆ ಬೇಡವೇನೋ? ಯಾರು ಚಿಕ್ಕಮ್ಮ ದೊಡ್ಡವರು? ನಾನಲ್ಲ, ಅಲ್ಲಿ ನಿಂತಿದ್ದಾರೆ ನೋಡಿ ಸರ್, ಲಕ್ಕಿ ಸರ್. ಅವ್ರು ದೊಡ್ಡವರು, ತುಂಬಾ ಫೇಮಸ್ ಆಗಿದ್ದಾರೆ, ತುಂಬಾ ಹೆಸರು ಮಾಡಿದ್ದಾರೆ, ತುಂಬಾ ದೊಡ್ಡವರಾಗಿದ್ದಾರೆ. ನಾನು ಚಿಕ್ಕವನು ಚಿಕ್ಕಮ್ಮ. ಹೌದು ಕಣ, ನಾನು ಹೆಸರು ಮಾಡಿದ್ದೀನಿ. ನಿನ್ಗೇನು ಹೊಟ್ಟೆ ಉರಿನಾ? ಸಾಕು, ಸುಮ್ಮನೆ ಇರೋ. ಅಣ್ತಮ್ಮದಿರ ಮಧ್ಯೆ ಮನಸ್ತಾಪ ನಡೆದಿದೆ. ಭಾವ ಕರೆದು ಇಬ್ಬರಿಗೂ ಸಮಾಧಾನದ ಮಾತು ಹೇಳಿ ಒಂದು ಮಾಡೋಣ ಅಂತ ಕರೆದ್ರೆ ದೊಡ್ಡವ್ರು ಇದಾರೆ ಅನ್ನೋ ಪರಿಜ್ಞಾನನೂ ಇಲ್ಲದೆ ಬೈಕ್ ಬಂದಂಗೆ ಮಾತಾಡ್ತೀರಾ. ಇದೇನೇನೋ ನಿಮ್ಮಿಬ್ರಿಗೂ ಕೊಟ್ಟಿರೋ ಸಂಸ್ಕಾರ? ನೀವಿಬ್ರು ಈ ಮನೆ ಮಕ್ಕಳ? ಯಾಕಮ್ಮ ಆಗಂತ್ಯ? ಇಡೀ ಸಂಖ್ಯೆ ದಿಬ್ಬನೇ ಹೇಳುತ್ತೆ ಲಕ್ಕಿ ಮನೆ ಮಗ ಅಂತ. ಅಷ್ಟೇ ಹೆಸರು ತಂದು ಕೊಟ್ಟಿದ್ದೀನಿ, ದಂಡಪಿಂಡ ಅಲ್ಲ. ಹೌದಪ್ಪ, ನಾನು ದಂಡಪಿಂಡನೇ. ಆದ್ರೆ ನಮ್ಮ ಅಪ್ಪ ಅಮ್ಮನ ನಾನು ಚೆನ್ನಾಗೇ ನೋಡ್ಕೋತಿದ್ದೀನಿ. ನಿಂತರ ಮನೆ ಬಿಟ್ಟೆಲ್ಲ ಕಳ್ಸಿರ್ಲಿಲ್ಲ. ಯಾವುದೋ ಕಾಲದ ವಿಷಯ ಇವಾಗ ಹೇಳ್ಬೇಡ. ಯಾವ ಕಾಲದಲ್ಲಿ ಆದ್ರೇನು? ನೀನ್ ನಿಮ್ಮ ಅಪ್ಪ ಅಮ್ಮನ ಮನೆಯಿಂದ ಕಳ್ಸಿದೆ ತಾನೇ? ಮಣ್ಣು ತಿನ್ನೋ ಕೆಲಸ ಮಾಡೋದು ಇವನು ನನಗೆ ಬುದ್ಧಿ ಹೇಳಕ್ ಬರ್ತಾನೆ. ಹೌದು, ನಾನು ಮಣ್ಣು ತಿನ್ನೋ ಕೆಲಸ ಮಾಡಿದ್ದೀನಿ. ಆದ್ರೆ ಮಾಡಿರೋ ತಪ್ಪನ್ನ ಒಪ್ಕೊಂಡು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಕೇಳಬೇಕಾದ್ರೆ ಅವನ್ನ. ಗೊತ್ತು ಗೊತ್ತು, ನೀನೇನ್ ಪ್ರೀತಿ ಕೊಡ್ತಿದ್ಯಾ, ಗೌರವ ಕೊಡ್ತಿದ್ಯಾ ಅಂತ ಚೆನ್ನಾಗಿ ಗೊತ್ತು. ಅದಕ್ಕೆ ತಾನೆ ಬೆಂಗಳೂರಲ್ಲಿ ಮನೆ ಮಾಡಿ ಕದ್ದು ಬೇರೆ ಆಗಿತ್ತು. ಕದ್ ಬೇರೆ ಆಗಿಲ್ಲ ಕಣ, ರಾಜಾರೋಷವಾಗಿ ಬೇರೆ ಆಗಿದ್ದೀನಿ. ಏನಿವಾಗ? ಏನಿವಾಗ ಅಂತ ಕೇಳೋದ್ರಲ್ಲೇ ಗೊತ್ತಾಗುತ್ತೆ ನೀನೆಂತ ನಾಚಿಕೆಗಿಟ್ಟವನು ಅಂತ. ದಯವಿಟ್ಟು ಕೈ ಮುಗಿತೀನಿ, ಜಗಳ ಆಡ್ಬಿಡಿ. ನೀನ್ ಯಾಕಪ್ಪ ಕೈ ಮುಗಿದು ಕೇಳ್ಕೊತೀಯಾ? ಅವನಿಗೆ ಆ ಯೋಗ್ಯತೆನೇ ಇಲ್ಲ. ಹೌದೌದು, ಇವನು ಭಾರಿ ಯೋಗ್ಯತೆ ಇದೆ. ಫಸ್ಟು ಇವನು ಕೈ ಮುಗಿರಿ ಅಂತ ಮಗನ ಹೆತ್ತಿದ್ದೀರಾ. ನಾನೇನಪ್ಪ ಆಗಿದ್ದೀನಿ? ನಾನು ನಿನ್ನಷ್ಟು ಫೇಮಸ್ ಆಗದೆ ಇರ್ಬೋದು, ನಿನ್ನಷ್ಟು ದುಡ್ಡು ಮಾಡದೇ ಇರ್ಬೋದು. ಆಮೇಲೆ ಅದೇನೋ ನಿನ್ನ ಹೆಂಡತಿ ನಿನ್ನನ್ನು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಏನದು? ಇರು, ಅವ್ರನ್ನೇ ಕೇಳ್ಕೊಂಬರ್ತೀನಿ. ನಿಮ್ಮ ಗಂಡನ ಅದೇನೋ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಏನದು? ಹೇಳಿ, ಪರವಾಗಿಲ್ಲ. ಸೂಪರ್ ಓ, ಸ್ಟಾರ್. ಸೂಪರ್ ಸ್ಟಾರ್, ಸೂಪರ್ ಸ್ಟಾರ್. ನೋಡು, ನಾನು ಸೂಪರ್ ಸ್ಟಾರ್ ಆಗದೆ ಇರ್ಬೋದು, ಆದರೆ ನಮ್ಮ ಅಪ್ಪ ಅಮ್ಮನ ನಾನು ಚೆನ್ನಾಗೇ ನೋಡ್ಕೋತಾ ಇದ್ದೀನಿ. ನಿನ್ನ ಥರ ಯಾರೋ ನೋಡ್ಕೊಳ್ಳಿ ಅಂತ ಊರು ಬಿಟ್ಟು ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗಲಿಲ್ಲ ನಾನು. ಊರು ಬಿಟ್ಟು ಹೋದನು ಅಂತ ಯಾಕೋ ಹೇಳ್ತೀಯಾ? ನಿನಗೆ ಈ ಮನೇಲಿ ಎಷ್ಟು ಹಾಕಿದ್ಯೋ ಅಷ್ಟೇ ಹಾಕು ನನಗೂ ಇದೆ. ನಾನು ಇಲ್ಲೇ ಇರ್ತೀನಿ. ಯಾವ ಬಾಯಲ್ಲಿ ಹೇಳ್ತಾ ಇದೆಯೋ ನಮ್ಮನೆ ಅಂತ? ಯಾವತ್ತಾರು ಮನೇಲಿದ್ದು ಯಾರನ್ನಾರು ನೋಡ್ಕೊಂಡಿದ್ಯಾ? ನೀನಾಯ್ತು, ನಿನ್ನ ಕಬಡ್ಡಿ ಮ್ಯಾಚ್ ಆಯ್ತು ಅಂತ ಓಡಾಡ್ತಾ ಇರ್ತೀಯ. ಏಯ್ ಸ್ವಾರ್ಥಿ, ಸ್ವಾರ್ಥಿ ಕಣೋ ನೀನು. ನೀನು ಈ ಮನೇಲಿ ಇರೋಕ್ಕೆ ಲಾಯಕ್ಕಲ್ಲ. ಈ ಮನೇಲಿ ಇರೋದಕ್ಕೆ ಯಾರು ಲಾಯಕ್ಕಿಲ್ಲ ಅಂತ ಎಲ್ರಿಗೂ ಗೊತ್ತು. ಈ ಆಸ್ತಿ ಮಾಡೋದಕ್ಕೆ ನಮ್ಮ ಅಪ್ಪ ತುಂಬಾ ಕಷ್ಟಪಟ್ಟಿದ್ದಾರೆ. ದೊಡ್ಡಪ್ಪನಿಗಿಂತ ಜಾಸ್ತಿನೇ ಕಷ್ಟಪಟ್ಟಿದ್ದಾರೆ. ನೋಡ್ದೇನಪ್ಪ ಏನ್ ಮಾತಾಡ್ತಿದ್ದಾನೆ ಅಂತ ನೋಡಿದ್ರ? ನೀವು ದಂಡಪಿಂಡ ಅಂತೆ. ಅವನಿಗೆ ಬೇಡದೇ ಇರೋ ಸಂಬಂಧ ನಮ್ಗೇನ್ ಮಾಡೋಕ್ಕೆ? ನಮ್ಮ ಮನೆಯಿಂದ ಆಚೆ ಕಳಿಸಿ. ಏನ್ ಸುಮ್ನಿರ್ತಾರೆ? ಏಯ್, ನಿನ್ಗೇನು ಆಸ್ತಿಲಿ ಪಾಲ್ ಬೇಕಲ್ವೇನೋ? ತಗೊಂಡು ಈ ಮನೆಯಿಂದ ಹೋಗ್ತಾ ಇರೋ. ದತ್ತ, ಮನೆ ಭಾಗ ಆಗೋ ಮಾತನ್ನ ಯಾವತ್ತೂ ಮಾತಾಡ್ಬೇಡ. ಈ ಮಾತನ್ನ ವಾಪಸ್ ತಗೋ. ನೀನ್ ಯಾಕಮ್ಮ ರಿಕ್ವೆಸ್ಟ್ ಮಾಡ್ಕೋತ್ಯಾ? ನಮ್ಮ ಆಸ್ತಿ ಕೊಡ್ಲಿ ಬಿಡು, ತಗೊಂಡು ಹೋಗೋಣ. ಇವ್ರು ಸಾವತ್ತ ಸಾಕು. ಒಂದು ಸಲ ಈ ತರ ಮಾತಾಡಿದ್ರೆ ಅಲ್ಲೂ ಉದ್ರಿಸ್ಬಿಡ್ತೀನಿ. ಚಿಕ್ಕಮ್ಮ, ನೀವ್ಯಾಕೆ ಕುಡಿತೀರಾ ಬಿಡಿ. ಅವನಿಗೆ ನಮ್ಮ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ಒಂದ್ ವೇಳೆ ಅವನು ಈ ಮನೆಯಿಂದ ಹೋಗ್ಲಿಲ್ಲ ಅಂದ್ರೆ ಅರ್ಧ ಪಾಲ್ ತಗೊಂಡು ನಾನೇ ಈ ಮನೆಯಿಂದ ಹೊರಟೋಗ್ತೀನಿ. ಲಕ್ಕಿ, ದತ್ತ, ನಿಮ್ಮ ಕೈ ಮುಗಿತೀನಿ ಕಣ್ರು. ಬೇಕಾದ್ರೆ ಕಾಲಿಗೆ ಬೀಳ್ತೀನಿ.
ದಯವಿಟ್ಟು ಈ ಮನೆ ಹೊಡಿಬೇಡ್ರಿ ಕಣೋ. ನೀನ್ ಯಾಕಪ್ಪ ಯಾವನ್ಯಾವನ್ಗೂ ಕಾಲಿಗೆ ಬೀಳ್ತೀನಿ ಅಂತ ಹೇಳ್ತಿದ್ಯಾ? ಇನ್ನೇನ ಮಾಡೋದು, ನಿಮ್ಮಿಬ್ಬರು ಜಗಳ ನೋಡೋಕ್ಕಾಗ್ತಿಲ್ಲ. ನೋಡ್ರಪ್ಪ, ನಾನು ಬದುಕಿರೋವರೆಗೂ ಇನ್ನು ಮನೆ ಮಾತ್ರ ಹೊಡಿಬೇಡ್ರು. ಭಾವ, ನೀವ್ಯಾಕೆ ಇವ್ರ ಕೈ ಮುಗಿತೀರಾ? ನೀವು ಕೈ ಮುಗ್ದಿದ್ದ ಇವ್ರಿಗೂ ಬೇಜಾರಾಗಿದೆ. ಅಂದ್ರೆ ದೊಡ್ಡವರು ಚಿಕ್ಕವರು ಅನ್ನೋದು ಇನ್ನೂ ನಿಮ್ಮಲ್ಲಿದೆ ಅಂತ ಆಯ್ತು. ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೆತ್ತವ್ರ ಹೊಟ್ಟೆ ಉರ್ಸಿದ್ರೆ ಯಾವನು ಉದ್ಧಾರ ಆಗಲ್ಲ. ಕೇಳಿಸ್ಕೊ. ಅಮ್ಮ, ದೊಡ್ಡಪ್ಪ ರಿಕ್ವೆಸ್ಟ್ ಮಾಡ್ಕೋಬೇಕು ಅಂತ ನನಗೇನೂ ಇಲ್ಲ. ಅಂಥವ್ರಿಗೆ ಅಂಥ ಮಗ ಹುಟ್ಟಿದ್ನಲ್ಲ, ಅದಕ್ಕೆ ಬೇಜಾರಾಗ್ತಾ ಇದೆ. ಲೇ, ನಾನು ಎಂಥ ಮಗ ಅಂತ ನಮ್ಮ ಅಪ್ಪಂಗೆ ಚೆನ್ನಾಗಿ ಗೊತ್ತು. ನೀನು ಎಂಥ ಮಗ ಅಂತ ನೋಡ್ಕೋ. ಬರೀ ಟ್ರೋಫಿ ಗೆದ್ಬಿಟ್ಟು ಮೆಡಲ್ ಹಾಕ್ಕೊಂಡು ಅಪ್ಪ ಅಮ್ಮಂಗೆ ಖುಷಿ ಪಡಿಸೋದಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅವ್ರಿಗೆ ಎಷ್ಟು ಕಷ್ಟಪಟ್ಟಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತೋ. ಏನೋ ಗೊತ್ತು? ನಮ್ಮ ಅಪ್ಪ ಹೇಳಿದಾರ ನಾನು ಹೊಟ್ಟೆ ಉರಿಸಿದ್ದೀನಿ ಅಂತ, ಅಥವಾ ನಮ್ಮ ಅಮ್ಮ ಹೇಳಿದಾರ? ಏನಮ್ಮ ನೀನು ಹೇಳಿದ್ದೆ ಅವನಿಗೆ? ಏಯ್, ಯಾಕೋ ಹೇಳಬೇಕು? ನಾನೇ ಕಣ್ಣಾರೆ ನೋಡಿದ್ದೀನಿ. ಒಂದು ತಿಳ್ಕೊ, ನಮ್ಮ ಅಪ್ಪ ಅಮ್ಮನ ಥರನೇ ಚಿಕ್ಕಪ್ಪ ಚಿಕ್ಕಮ್ಮನೂ ನೋಡ್ಕೊಂಡಿದ್ದೀನಿ ನಾನು. ದೊಡ್ಡಪ್ಪಂಗೆ ನಮ್ಮ ಅಪ್ಪಂಗೆ ಎಷ್ಟು ಮರ್ಯಾದೆ ಕೊಡ್ತೀನೋ ಅಷ್ಟೇ ಮರ್ಯಾದೆ ಕೊಡ್ತೀನಿ. ಏಯ್, ಇಲ್ಲಿ ಯಾರು ತಪ್ಪು ಯಾರು ಸರಿ ಬೇಕಾಗಿಲ್ಲ. ಇನ್ಮೇಲೆ ನಮ್ಮ ಮನೆಯಲ್ಲಿ ಭಾಗದ ವಿಷಯ ಬರ್ಕೂಡ್ದು. ಯಾರು ಮಾತಾಡ್ತಾರೋ ಅವ್ರಿಗೆ ಒಂದು ಬಿಡುಗಾಸ್ ಕೊಡದೆ ಮನೆಯಿಂದ ಆಚೆ ಹಾಕ್ಬೇಕಾಗತ್ತೆ. ಹುಷಾರು. ಓಹೋ, ನಾವ್ ಈ ರೀತಿ ಮಾತಾಡ್ಲಿ ಅಂತ ನಮಗ್ ಕುಮ್ಮಕ್ ಕೊಟ್ಟು ಆಸ್ತಿನೂ ಕೊಡದೆ ಈ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದೀರಾ? ನಿನ್ಗೆ ಯಾಕಮ್ಮ ಹಾಗನ್ಸ್ತು? ನೀನು ಈ ಮನೆ ಸೊಸೆ ತಾನೆ. ನಿನ್ಗೆ ಯಾರಾದರೂ ಕೆಟ್ಟದಾಗ ನಡ್ಸ್ಕೊಂಡಿದ್ದಾರಾ ಈ ಮನೆಯಲ್ಲಿ? ನೋಡಿದಾರೆ ಮಾವ, ಯಾರೋ ಯಾಕೆ ಇದ್ದಾಳಲ್ಲ ನಾನು ಓರ್ಗಿತ್ತಿ. ನಾನು ಈ ಮನೆ ದೊಡ್ಡ ಸೊಸೆ. ಒಂದು ದಿನನಾದ್ರೂ ನನ್ನ ದೊಡ್ಡ ಸೊಸೆ ಹಾಗೆ ನೋಡಿದಾಳ ಅವಳು? ಮಾತಾಡೋಕ್ ಬರುತ್ತೆ ಅಂತ FM ಅಲ್ಲಿ ಹೋಗಿ ಮಾತಾಡಿದ್ಲು. ಊರವರೆಲ್ಲ ನಗ್ತಾರೆ ಅಂತ ಗೊತ್ತಿದ್ರು ಹೋಗಿ ಡ್ಯಾನ್ಸ್ ಮಾಡಿದ್ಲು. ನನ್ನನ್ನು ಯಾವ ವಿಷಯದಲ್ಲಾದ್ರೂ ಮುಂದುವರೆಯಕ್ ಬಿಟ್ಟಿದ್ದಾಳ? ನಾನು ಯಾವಾಗಲೇ ನೀನು ಮುಂದುವರಿಯೋದನ್ನು ತಡೆದಿದ್ದೀನಿ. ನಿನಗೇನು ಬೇಕೋ ಅದು ನೀನು ಮಾಡ್ಬೋದಿತ್ತು ತಾನೆ. ನಿನಗೇನು ಬರಲಿಲ್ಲ ಅಂದರೆ ಅದು ನನ್ನ ತಪ್ಪ. ಹೌದೌದು, ನಾವು ಭೂಮಿಗೆ ಭಾರವಾಗೇ ಇದ್ದೀವಿ. ನೀವೆಲ್ಲ ಸೂಪರ್ ಸ್ಟಾರ್ಗಳಲ್ವಾ? ನಿಮ್ಮ ಪಾಲಿಂದ ಏನಿದೆ ನೀವು ತಗೊಂಡು ಓಡಿ, ನಮ್ಮ ಪಾಲಿಂದ ಏನಿದೆ ನಾವು ತಗೋತೀವಿ. ದತ್ತ, ನಿನಗೆ ಆಸ್ತಿ ವಿಚಾರ ಎತ್ತಬೇಡ ಅಂತ ಹೇಳಿದ್ದೀನಿ ತಾನೇ ನಾನು. ಮಾತಾಡ್ಲಿ ಬಿಡಿ ದೊಡ್ಡಪ್ಪ. ಮುಂದೆ ಆಸ್ತಿ ಯಾರು ಕೊಡ್ತಾನೆ ಅಂತ ನಾನು ನೋಡ್ತೀನಿ. ಏನ್ ಲಕ್ಕಿ ಅವ್ರೆ, ನಮಗ್ ಮಕ್ಳಾಗಲ್ಲ ಅನ್ನೋದನ್ನ ಪದೇ ಪದೇ ಹಂಗಿಸ್ತೀರಾ? ಪಿಂಕಿ, ಏನ್ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಾ ಇದೆಯಾ ನಿನಗೆ? ಈ ತರ ಮಾತಾಡಿ ಮನೆ ಜಗಳನ ಇನ್ನೂ ದೊಡ್ಡದ್ ಮಾಡ್ಬೇಕು ಅಂತಿದ್ದೇನೆ. ಮೊದಲು ಕೋಲೆ ಬಸವಂತರ ಹೆಂಡತಿ ಮಾತು ಕೇಳೋದು ನಿಲ್ಸು. ಹೌದಾ, ನಾನು ಹೆಂಡತಿ ಮಾತು ಕೇಳ್ತೀನಿ. ಆದರೆ ಯಾವ ಮಾತು ಕೇಳಬೇಕು ಯಾವ ಮಾತು ಕೇಳಬಾರ್ದು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ಹೆಂಡತಿನ ಕಾಲ್ ಕಸ ಮಾಡಿದೆ, ಆದರೆ ಇವಾಗ ಹೆಂಡತಿ ಮಾತು ಕೇಳ್ಕೊಂಡು ಈ ಮನೆ ಬಿಟ್ಟು ಬೆಂಗಳೂರಲ್ಲಿ ಮನೆ ಮಾಡಿದ್ಯಾ. ನನ್ನ ಹೆಂಡತಿನೇ ಹೇಳಿದ್ಲು ದೂರ ಹೋಗೋಣ ಅಂತ, ಆದರೆ ನಾನು ಅದನ್ನು ತಡೆದೆ. ಅದು ಕೊಣ ಗಂಡಸ್ತಾನ. ಗೊತ್ತು ನೀನೆಂತ ಗಂಡಸು ಅಂತ ಎಲ್ರಿಗೂ ಗೊತ್ತು.
ಲಕ್ಕಿ ಏನು ಹುಚ್ಚಿಡ್ದಿದ್ಯೇನೊಬ್ಬ ಬಿಡು ಲಕ್ಕಿ ಬಿಡು ಲಕ್ಕಿ ಬಾಯ್ ಕಡೆ ಏನಾಯ್ತಪ್ಪ ಅಪ್ಪ ಎದ್ದೇಳಿಯಪ್ಪ ಏನಾಯ್ತು ಅಪ್ಪ 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 ಮಾತಾಡಿ ಅಪ್ಪ ಅಪ್ಪ ಎದ್ದೇಳಪ್ಪ ಅಪ್ಪ ಅಪ್ಪ ನಮ್ಮ ಅಪ್ಪಂಗೆ ಯಾರು ಹೆಚ್ಚು ಕಡಿಮೆ ಆದ್ರೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಇದತ್ತ ಆಮೇಲೆ ಜಗಳ ಆಡೋಂತೆ ಇಬ್ರು ಬಂದು ಆಸ್ಪತ್ರೆಗೆ ಕರ್ಕೊಂಡೋಗಿ ಬಂದ್ರ ಇಲ್ಲಿ ಬಾಬಾ ಬಾಬಾ ಅಪ್ಪ ಎದ್ದೇಳಪ್ಪ ಬಾಬಾ Don't worry, I'll handle it. ಬ್ಲಡ್ ತುಂಬಾ ಲಾಸ್ ಆಗಿದೆ. ಅವ್ರ ಬ್ಲಡ್ ಗ್ರೂಪ್ ಯಾವುದು ಅಂತ ಟೆಸ್ಟ್ ಮಾಡಿ.